ನನ್ ಚೆನ್ನ ಕಿತ್ಕೋತ್ಯಾ? ನಿನ್ ಪಾಡಿಗೆ ಆಟ ಆಡ್ಕೊಳಕ್ಕಾಗಲ್ವಾ? ಏಯ್ ಹೋಗೆ. ನಂದಿದು ಕೊಡೋ. ಏನಕ್ಕೋ ಕಿತ್ಕೋತ್ಯಾ? ನನ್ ಚೆನ್ನದ್ ಕೊಡೋ. ಕೊಡೋ. ಏಯ್ ಯಾಕೋ ಹೀಗೆ ಆಡ್ತಿದ್ದೀರಾ? ದಿನ ಬೆಳಗಾದ್ರೆ ಸಾಕು ಬೆಕ್ಕು ನಾಯಿಗಂತ ಕಚ್ಚಾಡ್ತೀರಾ. ಗಡಿಯಾರ ನೋಡಿದ್ರಾ? ಸ್ಕೂಲ್ಗೆ ಹೋಗಿ ಟೈಮ್ ಆಗ್ಲಿಲ್ವಾ? ಬೇಗ ಹಾಲು ಕೊಡ್ದು ರೆಡಿಯಾಗಿ. ಇವನು ಅಮ್ಮ, ನಾನಲ್ಲ. ಅಮ್ಮ ಹಾಲು ಈಗ ಬೇಡ, ಆಮೇಲೆ ಕುಡಿತೀನಿ. ಕತ್ತೆ, ಹಾಲು ಕುಡಿದ್ರೆ ಒದಿತೀನಿ ನೋಡು. ನೀನ್ ಕತ್ತೆ, ನೀನ್ ಗೋಬೆ, ನೀನ್ ಕತ್ತೆ, ನೀನ್ ಗೂಬೆ, ನೀನ್ ಕತ್ತೆನೆ ತಾನೆ, ನೀನ್ ಗೂಬೆನೆ ತಾನೆ, ನೀನ್ ಗೂಬೆನೆ ತಾನೆ, ನೀನು ಕತ್ತೆನೆ ಯಾಕೆ ತಾನೆ. ಅಮ್ಮನ್ನ ಸತಾಯಿಸ್ತಾ ಇದ್ದೀರಾ? ಏನು ಹುಡುಗರು ಏನು? ಅಮ್ಮವ್ರೆ, ಅಮ್ಮವ್ರೆ, ಯಾರದು? ನಾನು ಅಮ್ಮವ್ರೆ, ಬಟ್ಟೆ ತಂದಿವ್ನಿ. 18 ಪಟ್ಟೆನೂ ಸರಿಯಾಗಿದೆಯಾ? ಹ್ಞೂ ಅದೇವ ಅಮ್ಮವ್ರೆ. ಸರಿ. ಹಾ ಸರಿ. ಯಾರಪ್ಪ? ಹಲೋ ಹಲೋ ಸೂರ್ಯ, ಎಲ್ಲಿದ್ಯೋ? ಮನೆ. ಲೋ ಬೇಗ ಬಾರೋ. ಲೋ ಏಕೆ? ಎಲ್ಲಿದ್ಯಾ? ಬೇಗ ಬಾರೋ. ಲೋ ಮುಂಚೆ ನೋಡ್ತಾ ಇದ್ದಾರೆ, ಬೇಗ ಬಾರೋ. ಆಯ್ತಿರೋ. ಸರಿ, ಓಕೆ, ಬೇಗ ಬಾ. ಸರಿ ಆಯ್ತು. ಯಾಕೆ ಪುಟ್ಟಿ ಇಷ್ಟು ಜೋರಾಗಿ ಗಲಾಟೆ ಮಾಡ್ತಿದ್ಯಾ? ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಇಷ್ಟು ಜೋರಾಗಿ ಮಾತಾಡ್ತಾ ಇರಲಿಲ್ಲ. ನೀನು ಬೀದಿ ಕೇಳೋಷ್ಟು ಜೋರಾಗಿ ಮಾತಾಡ್ತೀಯಲ್ಲೇ? ಅಜ್ಜಿ, ನಿಮ್ ಕಾಲನೇ ಬೇರೆ, ನಮ್ ಕಾಲನೇ ಬೇರೆ. ಅಜ್ಜಿ, ನಿಮ್ ಕಾಲದಲ್ಲಿ ಮಾತಾಡಕ್ ಸ್ವಾತಂತ್ರ್ಯ ಇರ್ಲಿಲ್ಲ, ಆದ್ರೆ ನಮ್ ಕಾಲದಲ್ಲಿ ಮಾತಾಡಕ್ ಸ್ವಾತಂತ್ರ್ಯ ಇದೆ, ಗೊತ್ತಾ? ಸ್ವಾತಂತ್ರ್ಯ ಸಿಗಲಿ ಅಂತ ಹೋರಾಟ ಮಾಡಿದವರು ನಮ್ಮ ದೇಶದಲ್ಲಿ ಎಂತೆಂಥ ಪುಣ್ಯಾತ್ಮರಿದ್ದಾರೆ ಗೊತ್ತಾ? ತಾತ, ನೀವು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋಗಿದ್ರಾ? ಹೌದು. ಹಾಂ, ಇವರು ಹೋಗಿದ್ರು ಮನೆ ಬಿಟ್ಟು, ಬಾವುಟ ಹಿಡ್ಕೊಂಡು, ಬಿಳಿ ಟೋಪಿ ಹಾಕೊಂಡು, ಬಾವುಟ ಇಟ್ಕೊಂಡು. ಇನ್ವಿಲಾಬ್ ಜಿಂದಾಬಾದ್, ಸ್ವಾತಂತ್ರ್ಯ ನಮ್ಮ ಆ ಜನ್ಮ ಸಿದ್ಧ ಹಕ್ಕು. ಏಯ್, ಅವ್ರಿಗೇನೋ ಮಾಡಕ್ ಕೆಲಸ ಇಲ್ಲ ಅಂದ್ರೆ ನಿಮ್ಗೂ ಇಲ್ವಾ? ಸ್ಕೂಲ್ಗೆ ಹೋಗಿ ಗೊತ್ತಾಗಲ್ವಾ? ನಡೀರೋ. ಶೂ ಎತ್ ಕೊಡಮ್ಮ. ಅಯ್ಯ ಮಕ ಏನ್ ನೋಡ್ತೀಯ? ಶೂ ಎತ್ ಕೊಡಮ್ಮ. ಸೂರ್ಯ, ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೊರಟ್ಯೋ? ಇಲ್ಲೇ ಬರ್ತೀನಿ ಇರೋಣ. ಲೇ ರಾಜಿ, ಸ್ವಲ್ಪ ಕಾಫಿ ತಗೊಂಬಮ್ಮ. ತಗೊಳ್ಳಿ. ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀರಾ ಬುಕ್ಸ್ನ? ತಗೋಪ್ಪ ಜೋಪಾನ. ಸರಿ ಅಮ್ಮ. ನಿಂಗೆ ಸ್ಕೂಲ್ಗೆ ಹೋಗೋ ಟೈಮ್ಗೆ ಎಲ್ಲ ಶುರುವಾಗುತ್ತಲ್ಲ. ಲೇ ರಾಜಿ, ಎಲ್ಲ ರೆಡಿ ಆಯ್ತಾ? ಹ್ಞೂ ರೀ, ನಿಮ್ಮ ಅಪ್ಪ ಅಮ್ಮನ ನನ್ನ ಕೈ ನೋಡ್ಕೊಳಕ್ ಆಗೋದಿಲ್ಲ. ನಿನ್ನ ತಮ್ಮ ಎಲ್ಲಿ? ನಾನೇ ಸರ್ವಸ್ವ ಅಂತ ತುಂಬಾ ಮೆರೆತಿದ್ದೆ ಅಲ್ವಾ? ಮರಕ್ಕಿಂತ ಹೆಮ್ಮರ ದೊಡ್ಡದು ಅಂತ ಗೊತ್ತಿಲ್ಲ ನಿಂಗೆ? ಬ್ರದರ್, ಸಿಗರೇಟ್ ಸಿಗುತ್ತಾ? ಸಿಗರೇಟ್ ಅಂತೆ ಕೊಡ. ಬೆಂಕಿ ಕಡ್ಡಿ ಕೀರಿದ್ರೆ ಮಾತ್ರ ಬೆಂಕಿ ಬರಲ್ಲ,
ನನ್ನಂತವನ್ ಕಣ್ಣಲ್ಲೂ ಕೂಡ ಬೆಂಕಿ ಬರುತ್ತೆ. ಅವ ಮೇಂಟೈನ್ ಮಾಡೋದು ನಿನ್ ಗಾಡಿ ಸೌಂಡಲ್ಲ, ನಿನ್ ಎದೆಲಿ. ಎಲ್ಲಿ ನೋಡು ಹುಡುಗಿ ಸಕಲಗೊಳ್ಳೆ. ನಿಂದು ಯಾವಾಗ ನೋಡ್ರು ಹುಡುಗಿ ಚಿಂತೆ ಅಲ್ವ ಮಗ? ಇನ್ನೇನು ಬೀಟಾಕೇನು ಸರಿ ಕಣಪ್ಪ. ಹಾಯ್ ಗುರು. ಹಾಯ್ ಮಗ, ಏನ ಸಮಾಚಾರ? ಬೇರೆ ಏನ್ ಕೆಲ್ಸ ಇದೆ ನಮ್ಗೆ? ಹುಡುಗಿರ್ ಬೀಟಾಕದಲ್ಲ. ನಿಂದ್ ಯಾವಾಗ್ಲೂ ಏರಿಯಾದಲ್ಲಿ ಧೂಳ್ ಜಾಸ್ತಿ ಆಗ್ತಾ ಇದೆ ರುದ್ರ. ಧೂಳು ಓಡ್ಸಕ್ಕೆ ಕಾರ್ಪೊರೇಟರ್ ನೀ ಆಗ್ಬೇಕು ರುದ್ರ. ಆಗ್ಬೇಕು ರುದ್ರ. ಈ ಏರಿಯಾದಲ್ಲಿ ಸೂರ್ಯನ ಶಂಕರನೋ ಯಾವನೇ ಬಂದು ನಿಂತ್ರು ಗೆಲ್ಲೋದಿ ರುದ್ರನೇ. ಅಣ್ಣ ಟೀ. ಯಾಕೋ ಆ ಕಡೆ ನೋಡ್ತಿದ್ಯಾ? ಎಲ್ಲ ಹೋಗ್ತಿದ್ಯಲ್ಲ? ಯಾಕೋ ಯಾಕೋ ಹುಡುಗನ್ ಹೊಡಿತಿದ್ಯಾ? ಯಾರ್ ಜಗಲ್ ಬಂದು ಯಾರ ಮೇಲೆ ಕೈ ಮಾಡ್ತಿದ್ಯೋ? ಏಯ್ ಏರಿಯಾ ಕಾರ್ಪೊರೇಟರ್ ಅಲ್ಲ, ಅಯ್ಯೋ ನೀನ್ ಕಾರ್ಪೆಂಟರ್ ಆಗಕ್ಕೂ ಲಾಯಕ್ಕಿಲ್ಲ ನೀನು. ಹಾಕ್ರ ಅವ್ನ್ಗೆ. ಬಾರ ಸೈಡ್ಗೆ. ಐ ಶಿಳೆ, ಟೀ ಕೊಡ. ಮಂಜ ಸಿಗಸ್ತೀರ ಏನೋ ಸಿಗುತ್ತೆ ನಿನಗೆ? ಹೊಗೆ ಬರುತ್ತೆ. ಅಯ್ಯೋ ಜೊತೆಗೆ ಬೂದಿನೂ ಬರುತ್ತೆ. ನಮ್ಮನ್ ಪಫ್ ಕೊಡ ಆ? ಮಂಜಲ್ಲ, ಈ ತುಟಿ ಇನ್ನೂ ಒಣಗಿಲ್ಲ? ಐ, ಮಂಜಲ್ಲ ಹೋಗ. ಪ್ಲೀಸ್ ಕಣಲ್ಲ, ಪ್ಲೀಸ್ ಕೊಡ. ಐ ಏನೋ ಯೋಗಿ, ಏನೋ ನೋಡ್ತೀಯಾ ಕಳ್ಳನ್ ಮಗ್ನೆ? ಸರಿ ಬಿಡ್ರಪ್ಪ, ನೀವೇನ್ ನೋಡಕ್ ಹೋಗ್ಬಿಡಲ್ಲ. ಏನಿಲ್ಲ, ನೀನು ನಿನ್ ಜೀವನ ಇಡೀ ಬೋಟಿಲೇ ಕಳ್ದು ಬಿಡು. ತಿಂಗ್ಲಿ ಬಿಡ, ಹಿಂಗೇನ ಕೇಳಿ ಹಿಂಗೂ ಬೇಕೇನ? ಬಂದ ನೋಡ ಮಂಜ, ಹಳೆ ಪಾತ್ರ ಹಳೆ ಕಬ್ಬಣ. ಶಿಷ್ಯ ಒಂದ್ ಟೀ ಕೊಡ. ಹಾ ಅಣ್ಣ ತಂದೆ. ನೀನ್ ತಿನ್ನು ತಿನ್ನು. ಸ್ಪೆಷಲ್ ಟೀ ಅಣ್ಣ. ಸ್ಪೆಷಲ್ ಟೀನಾ? ಹ್ಞೂ ಅಣ್ಣ. ಸರಿ ಇವಾಗ ಇದೇನ್ ಮನ್ಸು ಕೊಡಿಯ ಟೀನಾ ಇಲ್ಲ ನಾಯಿ ಕೊಡಿಯ ಟೀನಾ? ಮಂಜ ನಾಯಿನ ಟೀ ಕುಡಿತಾ? ಇದಕ್ಕೇನ್ ಹಾಲು ಹಾಕಿದ್ಯೋ ಇಲ್ಲ ನೀರ್ ಹಾಕಿದ್ಯೋ? ಬೇಕಿತ್ತಾ? ಅಣ್ಣ ಇನ್ನ ಟೀ ಕೊಡೋಣ. ಸ್ಪೆಷಲ್ ಟೀ ರೆಡಿ. ಸರಿಯಾಗಿ ಬಿತ್ತಲ್ಲ ಅಣ್ಣ, ಟೀ ಸೂಪರ್ ಅಣ್ಣ. ಸರಿಯಾಗಿ ಬಿಚ್ಚಲ್ಲ. ಎಲ್ಲೋ ಯೋಗಿ ಕಾಣ್ತಾನೆ ಇಲ್ಲ. ಅವನ ಹಳೆ ಹಲ್ಸಿನ ತೊಳೆ, ನಂಗೇನ್ ಗೊತ್ತು? ಓಲಾ ಗುರು ಒಂದ್ ಟೀ ಕೊಡು. ಏನೋ ಮಂಜು ಸಮಾಚಾರ? ಎಲ್ಲ ನಿನ್ ಡೌ ವಿಚಾರ. ಓ ಹಳೆ ಪಾತ್ರ ಹಳೆ ಕಬ್ನ ಇಲ್ಲೇ ಅವ್ರೆ. ಏನ್ ನಮ್ಮ ಏರಿಯಾ ಕಡೆ ಬರಲೇ ಇಲ್ಲ? ಆಯ್ತು ಬಿಡಿ ಗುರು, ಅದಕ್ಕೆ ಯಾಕೆ ಅಷ್ಟು ರೈಸ್ ಆಯ್ತ್ಯಾ? ಏನೇ ಆಗಿರು ಸೂರ್ಯ, ನೀನ್ ಹಂಗ್ ಮಾಡ್ಬಾರ್ದಾಗಿತ್ತು. ಭೂಮಿ ನೋಡೋ, ತುಂಬೆ ಗಿಡ ಯಾವಾಗ್ಲೂ ಭೂಮಿ ಕಡೆನೆ ನೋಡ್ಬೇಕು. ಆಕಾಶ ನೋಡಿ ತೆಂಗಿನ ಮರದಷ್ಟು ನಿಗಿರೋ ಪ್ರಯತ್ನ ಮಾಡಬಾರ್ದು. ಇಟ್ಕೊಳ. ಅರ್ಥ ಆಯ್ತು ಅನ್ಸುತ್ತೆ. ಬಾಯ್. ಈ ಮನೆಗೆ ಬಂದಾಗಿಂದ ಬರೀ ಅವ್ರಿಗೆ ಮಾಡು ಇವ್ರಿಗೆ ಮಾಡು, ಕತ್ತೆ ಚಾಕ್ರಿ ಮಾಡು, ಊಟ ಬಡಿಸಿ ಇದೇ ಆಯ್ತು. ತಗೋ ಮುಕ್ಕು. ಯಾವಾಗಲೂ ಮಕ್ಳು ಬೇರೆ 3 ಹೊತ್ತು ಚಿಂಟು ಟಿವಿನೇ ಬೇಕು ಇವಕ್ಕೆ. ಅದು ಬಿಟ್ರೆ ಬೇರೆ ಕಾಣೋದೇ ಇಲ್ಲ. ಅಯ್ಯೋ ಕರ್ಮ. ಆ ಟಿವಿ ಸೌಂಡು ಸ್ವಲ್ಪ ಕಡಿಮೆ ಮಾಡೋಕ್ಕಾಗಲ್ವಾ? ಇರ್ಲಿ ಬಿಡ್ರಿ,
ಏನೋ ಕೆಲಸ ಮಾಡ್ತಾ ಇರಬೇಕು. ಮಾಡಾಕದೇ ಆಯ್ತು. ನಮ್ಗಂತೂ ಸುಖ ಸಂತೋಷ ಏನೂ ಇಲ್ಲ. ಯಾವಳಿಗೆ ಬೇಕು ಜನ್ಮ, ಊಟ ಮಾಡು. ಈ ಮನೇಲಿ ಬರೀ ಚಾಕ್ರಿ ಮಾಡೋದೇ ಆಗೋಯ್ತು. ಹಾಳಾದ ಮನೆ. ಸೂರ್ಯ, ಎಲ್ಲಿ ಹೋಗಿದ್ಯಪ್ಪ? ಇಲ್ಲೇ ಎಲ್ಲ ಹೋಗಿದ್ನಮ್ಮ. ಬಂದ ನೋಡ್ ಮಹಾನ್ ಭಾವ. ಇವ್ರ ಅಪ್ಪ ಅಮ್ಮನ್ ಸಾಕದಲ್ಲೇ ಇವನ್ನೂ ಸಾಕ್ಬೇಕು. ಕರ್ಮ. ಅದಕ್ಕೆ ತಿಂಡಿ ರೆಡಿನಾ? ಬದ್ನೇಕಾಯಿ ಬಾತ್ ಮಾಡಿದೀನಿ, ಬಂದ್ ಮುಕ್ ಹೋಗು. ಬದ್ನೆಕಾಯಿ ಬಾದ್ ಬಿಟ್ರೆ ಇನ್ನೇನ್ ಮಾಡಕ್ ಬರುತ್ತೆ ನಿಮ್ಗೆ? ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. 4 ಸಂಪಾದನೆ ಮಾಡಕ್ಕಾಗಲ್ಲ, ಕೆಲ್ಸ ಕಾರ್ಯ ಮಾಡಲ್ಲ, ಅಪ್ಪ ಅಮ್ಮ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟ ಮಾತಾಡಕ್ಕೆ. ಸಾಕ್ ಸುಮ್ನಿರಿ. ಹೋಗೋ. ಸೂರ್ಯ, ಏನಮ್ಮ ತಿನ್ಕೊಂಡು ಹೋಗೋ. ಯಾಕೆ ಹೇಳ್ತಿದ್ಯಾ? ಅವ್ರಿಗೇನು ಕೊರತೆ ಬರ್ದಾಗೆ ನಾವು ಸಾಕಿದೀವಿ. ಆದ್ರೆ ಅವ್ರು ನಮಗೊಂದು ತುತ್ತ ಅನ್ನ ಹಾಕೋಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಸಾಕ್ ಸುಮ್ನಿರಿ. ಹೆತ್ತ ಕರಳು ಸಂಟ ನಿಮಗೇನ್ ಗೊತ್ತು? ಏನ ನೀನು? ಎಲ್ಲ ಅವನು ಪುನೀತ್ ಅವನ್ ತಂಗಿನ ಸ್ಕೂಲಿಗೆ ಬಿಡಕ್ ಹೋಗಿದ್ದಾನೆ. ಮಧ್ಯಾಹ್ನ ಬರ್ತಾನಂತ ಕಣಪ್ಪ. ಬಾ ನಾವು ಹೋಗೋದ. ಸರಿ ನಡಿಯಪ್ಪ. ನೀನೆ ನನ್ನ ಒಲವಾಗಿ ಬಂದು ಕಾಣದಂತೆ ಮಾಯವಾದೆಯ. ನೀ ಕಂಡು ಕಾಣದೆ ಹೋದರೆ ಮೌನವಾಗಿ ಕೂಗುತ್ತಿದೆ ಹೃದಯ. ಮನಸ್ಸು ಕನಸು ಸೇರಿ ಬದುಕು ಕಟ್ಟಿದೆ ನೋಡು. ನಿನ್ನ ಪ್ರೀತಿಗಾಗಿ ಕಾದು ಕುಳಿತಿರುವೆ, ನಿನ್ನ ಒಂದು ಸ್ಪರ್ಶವ ಬಯಸಿರುವೆ. ನೀನೆ ನನ್ನ ಒಲವಾಗಿ ಬಂದು ಕಾಣದಂತೆ ಮಾಯವಾದೆಯ. ನನ್ನ ಹೃದಯದ ಬಡಿತ ನೀನೆ, ನಿನ್ನ ಬಡಿತದ ಉಸಿರು ನಾನೇ. ನನ್ನ ಮನಸ ಆಸೆ ನೀನೆ, ನಿನ್ನ ಕನಸ ನನಸು ನಾನೇ. ಇರದೆ ಬದುಕಿಲ್ಲ, ಬದುಕೋದು ತಿಳಿದಿಲ್ಲ. ನಿನ್ನ ಪ್ರೀತಿ ಸಿಗುವಾಗ ಸಿಕ್ಕಂತ ಖುಷಿಯೇ ಸಾಕು ನನಗೀಗ. ನೀನೆ ನನ್ನ ಒಲವಾಗಿ ಬಂದು ಕಾಣದಂತೆ ಮಾಯವಾದೆಯ. ನನ್ನ ಮನಸ್ಸಿನ ಮಾತುಗಳನ್ನು ಹೇಳುವೆನು ಬಾರೂರಲ್ಲ, ಮುನಿಸೇತಕ್ಕೆ ನನ್ನ ಚಿನ್ನ. ಕಾಯುವೆನು 1000 ವರ್ಷ, ಜೊತೆಗಿರುವೆ ಎಲ್ಲ ನಿಮಿಷ. ನೀನೆ ನನ್ನ ಮನಸ್ಸಿನ ಆಕರ್ಷ. ಈ ಜೀವ ನೀನಿರುವಾಗ ನೀನಾದೆ ಪ್ರೇಮ ರಾಗ. ಈ ಪ್ರೀತಿಯ ಬೆಸುಗೆ ಈಗ ಬಿಡಲಾರೆ ಸ್ನೇಹವೇ. ನೀರದೆ ಬಾಳಿಲ್ಲ, ಬಾಳಲ್ಲಿ ಬೇರೆ ನಿಲ್ಲ. ಜಗಕ್ಕೆಲ್ಲ ನಮ್ಮ ಪ್ರೀತಿ ಒಂದು ಮಾದರಿಯಾಗಿ ತೋರಿಸುವ ಬಾರ. ನೀನೆ ನನ್ನ ಒಲವಾಗಿ ಬಂದು ಕಾಣದಂತೆ ಮಾಯವಾದೆಯ. ನೀ ಕಂಡು
ಬಯಸಿರುವೆ. ತಾತ ಏನು ಮಾಡ್ತಿದ್ದೀರಾ? ಬಾ ಮಗ, ಟಿವಿ ನೋಡ್ತಾವ ನಿಕಂಬಾರ. ಏನೋ ಬೇಜಾರು ತಾತ. ಏನು ಬೇಜಾರು ಮಾಡ್ಕೊಳ್ಳೋ ವಯಸ್ಸೇನು ಮಗ ನಿಂದು? ಓದು ಅಂದ್ರೆ ಮೊಬೈಲ್ ನೋಡ್ಕೊಂಡ್ ಕೂತಿದ್ದಾನೆ. ಹೋಗೆ. ಅಮ್ಮ, ಏನಮ್ಮ? ಹೋಗ್ ಬರ್ತೀನಿ. ಏನೇ ಬೆಳಿಗ್ಗೆ ಎಲ್ಲೇ ಹೋಗ್ತಾ ಇದೀಯಾ? ಆಫೀಸ್ಗೆ ಟೈಮ್ ಆಯ್ತು, ಹೋಗ್ ಬರ್ತೀನಿ ಅಜ್ಜಿ. ಏ ರಾಧಾ, ಏನೇ ಮಾಡ್ತೀಯಾ? 24 ಗಂಟೆ ಅಡುಗೆ ಮನೆ ಒಳಗಡೆ, ಹೊರಗಡೆ ಬಂದು ಕಸ ಗುಡ್ಸೋಣ, ರಂಗೋಲಿ ಹಾಕೋಣ ಅಂದೇನೆ. ನೀರ್ ತಕೊಂಡು ಮಾತ್ರ ತಗ ಬಂದು ಕುಕ್ಕೋ. ಲೇ ಬಾರೆ, ಪಂಚರಂಗಿ ಪಂಪೋ ಶುರು ಆಯ್ತು, ನಿಂದೇನು ವಟ ಹಚ್ಚಿದೀಯೇ? ಅಲ್ಲ ಕಣೆ, ಯಾಕೆ ರೇಗಾಡ್ತೀಯ? ಪಾಪ ಅವಳು ಈ ಮನೆ ಸೊಸೆ ಮಹಾಲಕ್ಷ್ಮಿ ಕಣೆ. ರೀ ನೀವ್ ನೋಡ್ರಿ. ಲೇ, ನಿನ್ನ ಹತ್ರ ಇರೋ ಬೀಗದ ಕೈಗಳನ್ನೆಲ್ಲ ಜೋಪಾನವಾಗಿ ನೋಡ್ಕೊಳ್ಳೋ ಈ ಮನೆ ಸೊಸೆ ಕಣೆ ಅವಳು. ಹೌದೌದು, ಈ ಬಿಗ್ನಾಸಿ ಕೈಲಿ ಬೀಗ ಕೊಟ್ರೆ ಮನೆ ಬಾಗ್ಲಿಗ್ ಬೀಗ ಹಾಕ್ತೇನೆ, ಊರ್ ಮುಂದೆ ಬಿನ್ನಾಣ ಆಡೋ ಬಿನ್ನಾಣಗಿತ್ತಿ ಇವಳು. ಬರ್ತೀನಮ್ಮ. ಸರಿ ಕಣ್ಮಗ. ಏನ್ ಕೊಟ್ಟವ್ರಲ್ಲ ಪೇಪರಲ್ಲಿ? ಮೈಸೂರು ನಾಪತ್ತೆ ಆಗೈತಂತೆ, ಒಂಚೂರು ಹುಡ್ಕೊಡ್ ಬಾರ್ಲಾ. ಬಲ್ ನನ್ ಮಗ ನೀವು. ಏನ ಮಂಜ, ಗಾಡಿ ರಿಪೇರಿ ಐತೆನಾ? ಅವ್ನು ಯಾವಾಗ ಮಾಡ್ತಾನೆ ಗುರು? ದಮ್ ಕೊಡ ಒಂದು. ಏನ ಮಂಜ, ಯಾವಾಗ್ಲೂ ನಗ್ನಗ್ತಾ ಇದ್ದಿದ್ ಮುಖ ಇವಾಗ ಡಲ್ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಗುರು, ಇವನೊಂಥರ ಹುಚ್ಚ, ಇವನು ಅದಕ್ಕಿಂತ ದೊಡ್ಡ ಹುಚ್ಚ. ಏನಾಯ್ತು ಹೇಳ? ಶೇರ್ ಮಾಡ್ಬೇಕಂದ್ರು ಫ್ರೆಂಡ್ಸ್ ಇರಬೇಕು, ಶೇರ್ ಆನ್ ಮಾಡ್ಬೇಕಂದ್ರು ಫ್ರೆಂಡ್ಸ್ ಇರಬೇಕು. ಏನಾಯ್ತು ಹೇಳ? ಅದೇನಿಲ್ಲ ಸೂರ್ಯ, ಅವತ್ತು ನಾನು ಮಂಜ ಕೇಳ್ಸಿಂದ ಹೋಗ್ಬಿಟ್ಟು ಬರ್ತಿದ್ವಿ ಗೊತ್ತಾ. ಬರ್ತಾ ಇರ್ಬೇಕಾದ್ರೆ ಅದೇನು ಹೇಳ? ಅದ್ಯಾಕೆ ನಿಲ್ಸಿ ಹೇಳ್ತ್ಯಾ? ಅವತ್ತು KRS ಇಂದ ವಾಪಸ್ ಬರ್ತಿದ್ವಾ, ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಗಾಡಿಯಲ್ಲಿ ಬೇರೆ ಪೆಟ್ರೋಲ್ ಖಾಲಿ ಆಯಿತು. ಸರಿ, ಅಂಜ ಬೇರೆ ಸಿಕ್ಕಾಪಟ್ಟೆ ಬೈತಿದ್ದ. ಯಾವತ್ತೂ ತೊಳ್ದೇ ಇರೋ ಅವ್ನ ಕೈಲಿ ಗಾಡಿನ ತಳ್ಸೇಬಿಟ್ಟ. ತಳ್ಳಿ ಸುಸ್ತಾಗ್ಬಿಟ್ಟೆ. ಬಿಸಿಲು ಬೇರೆ. ಒಂದು ಕಡೆ ಲಿಫ್ಟ್ ಅಂತ ಕೇಳ್ತಾನೆ ಇದ್ದೀವಿ, ಯಾರೂ ಲಿಫ್ಟ್ ಕೊಡಲೇ ಇಲ್ಲ. ಕೊನೆಗೂ ಮತ್ತೆ ನನ್ನ ಕೈಲ ಲಿಫ್ಟ್ ಕೇಳಿಸ್ದ. ಲಿಫ್ಟ್ ಅಂತ ಕೇಳ್ತಿದ್ದೀನಿ, ಯಾರೋ ಒಂದು ಹುಡುಗಿ ಲಿಫ್ಟ್ ಕೊಡೋಳ ಥರ ಬಂದು ಕೊಡ್ತಾಳೆ ಅಂದ್ಕೊಂಡ್ರೆ ಚಮ್ಮಕ್ ಕೊಟ್ಟು ಹೊಟ್ಟೋಗ್ಬಿಟ್ಲು. ಸರಿ, ಇನ್ನೇನು ಮಾಡೋದು, ನಮ್ಮ ಕರ್ಮ, ನಮ್ಮ ಟೈಮ್ ಸರಿಯಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ತೊಳ್ತಿದ್ವಿ. ಓದ್ಲಾ ಪಿಚಾಚಿ ಅಂದರೆ ಬಂದ್ಲಾಗ ಅವಾಗ್ತಿ ಥರ ವಾಪಸ್ ಬಂದುಗಳು ರಾಂಗ್ ರೂಟಲ್ಲಿ. ಅವಳು ನಿಲ್ಸಿ ಸ್ಟೈಲು, ಅವಳ ಲುಕ್ಕು, ಅವಳು ನೋಡ್ತಾ ಇದ್ದಂಗೆ ನಾನು ಎದೆ ಲಬ್ ಡಬ್ ಅಂತ ಶುರುವಾಯ್ತು ಗುರು. ಇದ್ದಕ್ಕಿದ್ದಂಗೆ ಗಾಡಿ ಕೀ ಬೇರೆ ನನ್ನ ಕೈ ಕೊಟ್ಟು ಮಂಜ ಬೇರೆ ಗುರಾಯಿಸ್ಕೊಂಡು ನೋಡ್ತಾನೆ ಇದ್ದ. ಅವಳನ್ನ ಕರ್ಕೊಂಡು ಹೋಗ್ತಿದ್ರೆ ನಾನು ಎದೆ ಲಬ್ ಡಬ್ ಅಂತ ಶುರುವಾಯ್ತು ಗುರು. ನೀನೀಗ ಹೇಳ್ತಾ ಇದ್ರೆ ನನ್ನೆದನ್ನು ಕೂಡ ಲಬ್ ಡಬ್ ಅಂತ ಇದೆ ಮಗ. ಮಚ, ನಿನ್ನ ಪ್ರೀತಿ ನಿಜ ಆಗಿದ್ರೆ ಆ ಹುಡುಗಿ ನಿಂಗೆ ಸಿಗ್ತಾಳೆ ಕಣ. ಗಾಡಿ ಬೇಗ ರೆಡಿ ಮಾಡಿಸ್ಕೊಬಾರ. ಬಾಯ್ ಕಣ. ಬಾಯ್. The number you are trying to call is currently not reachable.
ಇವತ್ತು ಇಲ್ಲಿ ಕರ್ಕೊ ಬಂದ್ಬಿಟ್ಟಿದ್ಯಾ? ಸುಮ್ನೆ ದೇವ್ರ ನೋಡೋಣ ಸರಿ, ಅಂತ. ಬಾ ಹೋಗೋಣ. ಯಾಕೆ ನೆನ್ನೆಲ್ಲ ಫೋನೇ ಎತ್ತಲಿಲ್ಲ? ಏನ್ ಗೊತ್ತಾ, ನಿನ್ನೆ ಆಫೀಸಲ್ಲಿ ತುಂಬಾ ವರ್ಕ್ ಇತ್ತು ಕಣೋ, ಅದಕ್ಕೆ ಫೋನ್ ಎತ್ತಲಿಕ್ಕಾಗ್ಲಿಲ್ಲ. ಹೌದಾ, ಸರಿ ಬಿಡು. ಏನ್ ಗೊತ್ತಾ, ಏನಾದರೂ ಹೇಳಿದ್ರೆ ತಾನೆ ಗೊತ್ತಾಯಕ್ಕೆ. ಬೇಜಾರಾಯ್ತಾ? ನೀ ನನ್ನಿಂದ ಎಷ್ಟೇ ದೂರ ಇದ್ರೂ ಯಾವಾಗಲೂ ನನ್ನ ಜೊತೆ ಇರ್ತೀಯ ಅನ್ನೋ ನಂಬಿಕೆ. ನನ್ನ ಜೀವನದಲ್ಲಿ ಯಾರಿಗೇನು ತ್ಯಾಗ ಮಾಡಿದ್ದೀನೋ ಗೊತ್ತಿಲ್ಲ, ನಿನ್ಗೋಸ್ಕರ ನನ್ನ ಜೀವ ತ್ಯಾಗ ಮಾಡಿದೆ. ಹೌದಾ? ಯಾಕಂದ್ರೆ ನನ್ನ ಹೆಂಡ್ತಿನ ತಾಯಿ ಥರ ನೋಡ್ಕೊಂಡ್ರೆ ಕೊನೆ ಸಮಯದಲ್ಲಿ ಅವಳು ನನ್ನ ಮಗು ಥರ ನೋಡ್ಕೊತಾಳೆ. ಗುಡ್ ಮಾರ್ನಿಂಗ್ ರಮಣ. ಗುಡ್ ಮಾರ್ನಿಂಗ್. ಓಹೋ, ಏನ್ ರಾಮಣ್ಣ ಆರಾಮಾಗಿ ಇಲ್ಲಿ ಕೂತ್ಬಿಟ್ಟಿದ್ಯಾ? ಸರಿ ಬಿಡಪ್ಪ, ನಿಂತ್ಕೊಳ್ತೀನಿ. ಕೂತ್ಕೋ. ತಮಾಷೆಗೆ ಹೇಳಿದೆ. ಹೇಗಿದೆಯಾ ರಾಮಣ್ಣ? ಏನು ಭಾಳ ಬೇಜಾರಿನಲ್ಲಿರೋ ಹಾಗಿದೆ ರಾಮಣ್ಣ? ಬಿಡೋ ರಮೇಶ, ದಿನ ಇದ್ದಿದ್ದೇ ನಮ್ಮನೆ ರಾಮಾಯಣ. ಯಾಕೆ ರಾಮಣ್ಣ, ಮನೇಲೇನಾದ್ರು ಜಗಳ ಆಯ್ತಾ? ದಿನ ಮನೆಯಲ್ಲಿ ಸೊಸೆದು ದೊಡ್ಡ ರಾಮಾಯಣ ಮಾರಾಯ. ಅದಕ್ಕೆ ತಕ್ಕಂತೆ ಮಗನೂ ಕುಣಿತಾ ಇದ್ದಾನೆ. ಅಲ್ಲ, ತಂದೆ ತಾಯಿ ಅನ್ನೋದಕ್ಕಾದ್ರೂ ಸ್ವಲ್ಪನಾದ್ರೂ ಮರ್ಯಾದೆ ಬೇಡವಾ? ಒಂದು ತುತ್ತು ಅನ್ನ ಕೊಡಕ್ಕೆ ಯಾಕಿಷ್ಟು ನೋವು ಕೊಡ್ತಾರೆ? ನೊಂದ್ಕೋಬೇಡ ಬಿಡು ರಾಮಣ್ಣ, ಇದು ಎಲ್ಲರ ಮನಲ್ಲೂ ಇರೋ ಸಮಸ್ಯೆ. ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ರಮೇಶ, ಜೀವನ ಸಾಕಾಗೋಗಿದೆ ಕೊಡೋ. ಆ ದೇವ್ರು ಯಾಕೆ ನನ್ನ ಕರ್ಸ್ಕೊಡ್ತಿಲ್ವೋ ಹೀನೋ. ತಪ್ಪೆಲ್ಲ ನಮ್ಮದೇ ಇಟ್ಕೊಂಡು ಆ ದೇವ್ರನ್ನಂದ್ರೆ ಏನು ಪ್ರಯೋಜನ ರಾಮ? ಏನು ಮಾಡೋದು, ನೀನು ಎದುರುಗಡೆ ಮಕ್ಕಳನ್ನ ಇಟ್ಕೊಂಡು ಅನುಭವಿಸ್ತಾ ಇದೀಯ. ಆದರೂ ನಾನು ಮಕ್ಕಳೇ ಇಲ್ಲ ಅಂತ ತೀರ್ಮಾನ ತಗೊಂಡು ನೆಮ್ಮದಿ ಆಗಿರೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನದು ನಿಂದು ಇಬ್ಬರದ್ದು ನೋವಿನ ಜೀವನಾನೇ. ಸರಿ ರಾಮಣ್ಣ, ನಡಿ ಹೊರಡೋಣ. ಏನು ಬೇಜಾರು ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗೋಣ. ಶಂಕರ್, ಆ ರಾಮಣ್ಣನ ಕೇಸ್ ಸ್ವಲ್ಪ ನೋಡ್ಬೋದಾಗಿತ್ತಲ್ಲ? ಆ ಕೇಸ್ ಬಗ್ಗೆ ಬಿಟ್ಬಿಡಿ, ಅದ್ರ ಬಗ್ಗೆ ನಾನು ಹ್ಯಾಂಡ್ಲ್ ಮಾಡ್ಕೋತೀನಿ. ಅದು ಸರಿನೇ, ಆದರೆ ರಾಮಣ್ಣನ ಕೇಸಲ್ಲಿ ನಾವೇನಾದರೂ ಮಾಡಬೇಕಲ್ವಾ? ಹೌದು ಮಾಡಲೇಬೇಕು. ಅಪ್ಪ ಸ್ವಲ್ಪ ಊಟ ಕೊಡಪ್ಪ. ಬೆಳಗ್ಗೆ ತಲೆ ತಿನ್ಬೇಡ, ಹೋಗಮ್ಮ. ಬಂದ್ಬಿಡ್ತಾರೆ ಬೆಳಗ್ಗೆ, ಒಳ್ಳೆ ಹೇಳೋರಿಲ್ಲ. ಅಮ್ಮ ಹುಷಾರು. ಏನಾಯ್ತಮ್ಮ, ಹಸುವಿನಿಂದ ಬಿದ್ರ? ಬನ್ನಿ ಅಮ್ಮ. ಅಪ್ಪ ಸರ್, ಪ್ರತಿ ದಿವಸ ಅಮ್ಮನಿಗೆ ಊಟ ಹಾಕ್ಕೊಡಿ. ದುಡ್ಡೇನು ಕೇಳಬೇಡಿ, ನಾನೇ ಪ್ರತಿ ದಿವಸ ಬಂದು ದುಡ್ಡು ಕೊಡ್ತೀನಿ. ಪ್ಲೀಸ್ ಇವಾಗ ಊಟ ಹಾಕ್ಕೊಡಿ. ಹೆದರ್ಕೋಬೇಡಿ ಅಮ್ಮ, ನಾನಿದ್ದೀನಿ. ಸಾಂಬಾರು ಹಾಕು, ನಿಧಾನವಾಗಿ ಮಾಡಿ ಅಮ್ಮ. ಬನ್ನಿ, ನಿಧಾನವಾಗಿ ಕೂತ್ಕೊಂಡು ಊಟ ಮಾಡಿ. ಅಪ್ಪ, ಅದೇನ್ ಪುಣ್ಯ ಮಾಡಿದ್ರೋ ಏನೋ ನಿಮ್ಮಪ್ಪ ಅಮ್ಮ ನಿನ್ನಂತ ಮಗನ್ ಪಡೆಯೋಕೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಶಭಾಷ್ ಗೆಳೆಯ, ಎಂಥ ಒಳ್ಳೆ ಕೆಲಸ ಮಾಡಿದ್ಯೋ. ಬಡವರಿಗೆ ಊಟ ಹಾಕ್ಸೋದಂದ್ರೆ ಏನ್ ಸುಮ್ನೆನಾ? ನಿನ್ನಂಥ ಒಬ್ಬ ಗೆಳೆಯ ಇದ್ದಾನೆ ಅನ್ನೋದೇ ನನಗೆ ಹೆಮ್ಮೆ ಕಣೋ. ಶಭಾಷ್ ಗೆಳೆಯ ಶಂಕರ್, ಶಭಾಷ್.
ಇಂಥ ಒಳ್ಳೆ ಮನಸ್ಸು ಎಲ್ಲರಿಗೂ ಇರಲ್ಲ ಕಣೋ. ಚೋಟ ಭೀಮ್ ಬಂದ ವಾ ಸೂಪರ್ ಆಗಿದೆ. ರೀ ಗಾಲಿ ಹಾಕೋ ಚೋಟ್ಗೆ ನಡ್ರಿ ಒಳಗಡೆ. ಮತ್ತೆ ಮತ್ತೇನು? ನಾಳೆ ರಾಮಪ್ಪನ ಮಗನ್ ಬರ್ತ್ಡೇ. ಅವನ್ ಯಾರೋ? ಓ ನಾನೇ ಕಣೆ. ಅಯ್ಯೋ ಸಾರಿ, ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ಡೇ ಕಣೋ. ಥ್ಯಾಂಕ್ ಯು ವೆರಿ ಮಚ್. ಮಾರ್ನಿಂಗ್ ಜೆ ಸಿ ರೋಡ್ ಬರ್ತೀಯಾ? ಸರಿ ಆಯ್ತು. ಗುಡ್ ನೈಟ್, ಬಾಯ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರಿ ಹೋಗೋಣ. ಬಾ ಹೋಗೋಣ. ಗಾಡಿ ಅಲ್ಲೇ ಇರ್ಲಿ ಬಿಡು. ಓ ಒಳ್ಳೇದೇ ಆಯ್ತು. ಬಹುದಿನದ ಬಯಕೆ ಫಲಿಸಿತಮ್ಮ. ಸೂರ್ಯ, ಈ ಪ್ರಪಂಚದಲ್ಲಿ ಹಚ್ಕೊಂಡಿರೋದು ನೀನೊಬ್ಬನ್ನೇ ಕಣೋ. ಅಷ್ಟು ಇಷ್ಟಪಡ್ತೀನಿ. ಬಾ ಕೇಕ್ ಕಟ್ ಮಾಡೋಣ. ಸರಿ. ಕೊಡಿ ಏನ್ನ? ಮ್ಯಾಚಸ್ನ. ಅವತ್ಯಾವತ್ತೋ ಹುಟ್ಟಿದ ದಿನನ ಇವತ್ತು ಹುಟ್ಟಿದಬ್ಬವಾಗಿ ಆಚರಿಸಿಕೊಳ್ಳುತ್ತಿರುವ ಮಿಸ್ಟರ್ ಸೂರ್ಯರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಓಯ್ ಏನು? ಏನು ಇಲ್ವಾ? ಏನೇ ಮಾಡ್ತಾ ಇದೀಯಾ? ಅತ್ತೆ ಮಾವದಿರ್ಗೆ ಊಟ ಹಾಕ್ಬೇಕು ಅನ್ನೋ ಜ್ಞಾನ ಬೇಡವೇನೆ? ರೆಡಿ ಇದೆ ಅಮ್ಮ. ಏನೇ ನಾವೇ ಹಾಕೊಂಡು ತಿನ್ಬೇಕಾ? ಏನೇ ನಿಂದು ವಟವಟ? ಬಾರೆ, ಪಂಚರಂಗಿ ಪೋಂಪು ಪ್ರಾರಂಭ ಆಗಿದೆ, ನೋಡೋಣ ಬಾರೆ. ಬರೀ ಮನೆಯವ್ರು ಚಾಕ್ರಿ ಮಾಡೋದೇ ಆಯ್ತು. ಒಳ್ಳೆ ಗೌರ್ಮೆಂಟ್ ಕೆಲಸ ತರ ಪರ್ಮನೆಂಟ್ ಆಗೋಗಿದೆ. ಲೇ ರಾಜಿ, ನನಗೂ ಟೈಮ್ ಆಯ್ತು, ಮಕ್ಳಿಗೂ ಟೈಮ್ ಆಯ್ತು, ತಿಂಡಿ ಕೊಡ್ತೀನಿ, ಯಾಕೆ ಲೇಟ್ ಮಾಡ್ತಾ ಇದ್ಯಾ? ನಂದು ಸುಮ್ನೆ ಕೊಡ. ಬೇಗ ತಗೊಂಬಾ. ನಂದು ಕೊಡು. ನಂದು ಕೊಡೆ. ಕೊಡೋ ಸುಮ್ನೆ.
ಯಾಕಮ್ಮ ಯಾವಾಗ ನೋಡಿದ್ರು ಬೈತಾ ಇರ್ತೀರಾ? ಸುಮ್ಮನೆ ಇರಕ್ಕಾಗಲ್ವಾ? ನೋಡುದ್ರೇನ್ರಿ, ಮುತ್ ಕೊಡೋಳ್ ಬಂದ್ಲು ಅಂತ ಹೇಳಿ ತುತ್ ಕೊಡೋರ್ನೆ ಮರ್ಯಾದ. ನೋಡ್ತಾ ಇದ್ದೀನಿ, ನೋಡ್ತಾನೇ ಇದ್ದೀನಿ. ದೋಸೆಗೆ ಪಲ್ಯ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಏ ಚಟ್ನಿ ಇಲ್ಲೇ ಇದೆಯಾ? ಬಾಲು, ಏ ಪಾಪು, ಇವ್ರು ಕೊಡದೆ ನಾವೆಲ್ಲಿ ತಿನ್ನೋದು? ಏನ್ ಬಂದೆ ಬೆಳಿಗ್ಗೆ ಬೆಳಿಗ್ಗೆ ನಿಂಗೆ? ಕರೆಕ್ಟಾಗಿ ಊಟ ಟೈಮಿಗೆ ಊಟ ತಿಂಡಿ ಕೊಡಕ್ಕಾಗಲ್ಲ ಅವ್ರಿಗೆ. ಆಯ್ತ್ರಿ, ಕೊಡ್ತೀನಿ. ನೋಡುದ್ರೇನ್ರಿ, ನಮ್ ಮುಂದೆ ಒಂಥರ ಮಾತಾಡೋದು, ಹಿಂದೆ ಒಂಥರ ಮಾತಾಡೋದು. ನೋಡೆ, ಮದುವೆ ಆದ ಹೊಸದ್ರಲ್ಲಿ ನೀನು ಹೀಗೆ ಆಡ್ತಾ ಇದ್ದೆ. ಈಗ ಅವ್ರು ಆಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಹೊಂದ್ಕೊಂಡು ಹೋಗ್ಬೇಕು, ಇದೇ ಸಂಸಾರ. ದೋಸೆ ಹಾಕಿ ಅದಕ್ಕೆ ಒಂದು ತಗೋ, ಇನ್ನೊಂದು ಹಾಕ್ಲಾ? ಸಾಕ್ ಬಿಡಿಪ್ಪ. ಲೋ ಸೂರ್ಯ, ನನ್ನ ಫ್ರೆಂಡು ಆನಂದ ಅಂತ ಒಬ್ಬ ಇದ್ದಾನೆ ಪರಿಚಯದವನು. ಅವನು ತುಂಬ ಇನ್ಫ್ಲೂಯೆನ್ಸ್ ಪರ್ಸನ್. ಅವನಿಗೆ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದೀನಿ. ಯಾವುದೋ ಕೆಲಸ ಖಾಲಿ ಇದೆಯಂತೆ ಕಣೋ ಬ್ಯಾಂಕ್ನಲ್ಲಿ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ಬಿಟ್ಟು ಬಾರೋ. ಅವ್ರು ಏನು ಹೇಳ್ತಾರೆ ಅಂತ ಕೇಳಬಾರ್ದಾ? ಹೋಗೊಂದ್ಸಲ ನೋಡಕ್ಕೇನು? ನಿಮ್ಮ ಹತ್ರ ಹೇಳ್ಸ್ಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ. ಛೇ, ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ಛೇ, ಎಷ್ಟು ಹೇಳಿದ್ರು ಕೇಳಲ್ಲ. ಇವನಂತೂ ಬದಲಾಗಲ್ಲ. ಅಮ್ಮ ನೀರ್ ಕೊಡು. ಹೈ ನೀನ್ ಯಾಕೋ ಕಂದ ಬೇಜಾರಾಗಿದ್ಯಾ? ಏನಾಯ್ತು ಇವಾಗ? ಜನ್ಮ ಕೊಟ್ರು ಅಂತ ತಂದೆ ತಾಯಿನ ಸಾಕ್ಬೇಕು ಅಂತ ರೂಲ್ಸ್ ಇದೆಯಾ? ಆಗಲ್ಲ ಕಣೋ, ಅವ್ರು ನಮ್ ತರನೇ ಯೋಚನೆ ಮಾಡಿ ನಮ್ಮನ್ ಯಾಕೆ ಸಾಕ್ಬೇಕಂತ ಬೀದಿಗೆ ಬಿಟ್ಟಿದ್ರೆ? ಅದ್ಯಾವ ಧರ್ಮ? ಅವ್ರು ನಮ್ಗೆ ಜನ್ಮ ಮಾತ್ರ ಕೊಡ್ತಾರಷ್ಟೇ, ಆದ್ರೆ ಅವ್ರು ನಮ್ ಸ್ವತ್ತಲ್ಲ. ಅದು ನಮ್ ಧರ್ಮ ಕಣೋ. ವಯಸ್ಸಾದ ಅಪ್ಪ ಅಮ್ಮನ ನೋಡ್ಕೊಳ್ದೇ ಇರೋ ಮಕ್ಳು ಈ ಭೂಮಿ ಮೇಲೆ ಬದುಕಕ್ಕೆ ಯೋಗ್ಯತೆನೇ ಇಲ್ಲ ಕಣೋ. ಅವತ್ತೊಂದು ಹೇಳಿದ್ದೆ, ನೀನ್ ನನ್ನ ತಾಯಿ ತರ ಅಂತ. ನಾನು ನಿನ್ ತಾಯಿ ಆಗಿರ್ಬೋದು, ನಿನ್ ತಾಯಿ ರೂಪ ಆಗಿರ್ಬೋದು ಅಷ್ಟೇ. ನಾನು ನಿಮ್ ತಾಯಿ ಅಷ್ಟು ಇಷ್ಟಪಡಲ್ಲ. ಐ ಲವ್ ಯು ಅಮ್ಮು. ನನಗೆ ನೀನು ಬೇಕು, ನಮ್ಮ ಅಪ್ಪ ಅಮ್ಮನೂ ಬೇಕು. ಲೋ, ನಮ್ ಜೀವನದಲ್ಲಿ ಇಬ್ರನ್ ಮಾತ್ರ ಮರಿಬಾರ್ದು. ಒಬ್ರು ತನ್ನ ಜೀವನನೇ ತ್ಯಾಗ ಮಾಡಿ ನಮ್ನ ಗೆಲ್ಸೋ ಅಪ್ಪ, ಇನ್ನೊಬ್ರು ನಮ್ ನೋವಲ್ಲಿರೋ ಅಮ್ಮ. ಲವ್ ಯು ಅಮ್ಮು. ಏನ ಹೊಸ ಹೊಸ ಗಾಡಿ ತಗೊಂತಿದ್ಯಾ? ಒಳ್ಳೆ ಕಾಸು ಮಾಡ್ತಿದ್ಯಾ? ಬುಲ್ಡೋಸರು ಇಟ್ಟಿದ್ದೀನಿ, JCB ಇಟ್ಟಿದ್ದೀನಿ. ಏನ್ ನೋಡ್ತೀಯ? ಕರೆಸ್ತೀನಿ. ಬಾರ ಇಲ್ಲಿ, ಎದಾಳ. ನಿನ್ಗೆ ಹೇಳ್ತಾ ಇರೋದು, ನನ್ಗ ಅಂತ ಬೇರೆ ಕೇಳ್ತಿದ್ಯಾ? ಎದಾಳ. ಏನಾಯ್ತು ಗುಂಡಿ? ಏನಾಯ್ತು ಚೈನು? ಏನಾಯ್ತು ಟೋಪಿ? ಕುಡಿಲಿ, ನಾನು ಹಾಕಿದ್ದೀನಿ. ಯಾಕೆ ಚೆನ್ನಾಗಿ ಕಾಣ್ತಿಲ್ವಾ? ನೋಡಿ ಹೆಂಗ್ ಕಾಣ್ತಿದ್ದೀನಿ. ಲೋ ಕರಿಯ ನನ್ ಮಗನೇ, ಅವ್ರಿಗಿವ್ರು ಗ್ರೇಕ್ಸ್ತೇವ್ರ, ನಿಂಗೆ ನಿದ್ದೆ ಬರಲ್ಲ. ಹೋಗೋ, ವ್ಯಾಪಾರ ಮಾಡ್ಬೇಕು. ನೀನು ಗ್ರೇಕ್ಸ್ ಇಲ್ಲ ಅಂತಾನ? ಬತ್ತೀನಿ, ನಿನ್ನ ಹತ್ರ ಇರು, ಬತ್ತೀನಿ. ಬಂದೆ ಇರು. ಆಯ್ತು ಬಿಡೋಣ, ನಾನು ಹೆಂಗೋ ವ್ಯಾಪಾರ ಮಾಡ್ಕ ಇರ್ತೀನಿ. ಎತ್ತಂಗಡಿ ಮಾಡ್ಬಿಡ್ತೀನಿ ಮಗನೇ. ಎಲ್ಲ ನೀರು ಅವತ್ತೇನು ಹಳೆ ಪಾತ್ರ ಹೇಳಕ್ಕಬ್ಣ, ಏರಿಯಾಗ ಬರಲ್ವಾ ಅಂತಿದ್ದೆ, ಈಗ ಬಂದಿದ್ದೀನಿ. ಏನ್ ಮಾಡ್ತೀಯ? ಬರ್ತಾನಿರಮ್ಮ. ಬಂದ ನೋಡ. ಟೀ ಕೊಡ. ನೋಡ ಬಲ್ ನನ್ ಮಗ. ಅದೇ ನಿಮ್ ಬಗ್ಗೆನೇ ಎಲ್ಲ ಮಾತಾಡ್ಕೊತಿದ್ವಿ, ಬಿಲ್ಡಪ್ಗಳು ಅದು ಇದು. ಬಿಲ್ಡಪ್ ಬೇಡ, ಕುತ್ಕೊಳ. ಈ ಸರಿ ಬೆಸ್ಟ್ ಆಕ್ಟಿಂಗ್ ಅವಾರ್ಡು ನಿಂಗೆ ಕೊಡ್ತಾರೆ ಕಣ. ರಂಗೇರದ ಉಪಚುನಾವಣೆ ಸಮರ ನಾಮಪತ್ರ ಸಲ್ಲಿಕೆಗೆ ನಾಳೆ ಲಾಸ್ಟ್ ಡೇ. ಏ ಪುಟ್ಟಿ, ನಿಧಾನಾನೆ. ಏನ್ ಮಕ್ಕಳೋ ಏನೋ ಅಪ್ಪ. ಅಪ್ಪ ಹೋಗೋ, ಆಗಪ್ಪ. ಪುಟ ಕೂತ್ಕೋ ಬಾ ಇಲ್ಲಿ. 5 ನಿಮಿಷ ನೋಡಿದ್ವಿ, ಯಾವ್ದೋ ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ. ನಾನು ನೋಡ್ಬಿಟ್ಟು ಹಾಕ್ತೀನಿ. ಬಾ ಕಂದ, ಇಲ್ಲಿ ನೋಡ್ತಾ ಇರ್ ನೀನು. ರಾಮಣ್ಣ ನಮಸ್ಕಾರ. ನಮಸ್ಕಾರ. ಬನ್ನಿ. ಚೆನ್ನಾಗಿದ್ದೀರಾ? ರಾಮಣ್ಣ ಅವ್ರಿಲ್ವೇ? ರಮೇಶ್ ಅಪ್ಪನವ್ರು ಬಂದಿದ್ದಾರೆ, ಬನ್ನಿ. ಬಾ ರಾಮಣ್ಣ, ನಾನು ರಮೇಶ ಬಂದಿದ್ದೀನಿ. ಓಹೋ, ಏನ್ ರಮೇಶ, ತುಂಬಾ ದೂರ ಬಂದ್ಬಿಟ್ಟಿದೀಯಾ? ಇಲ್ಲೇ ತರಕಾರಿ ತಗೊಳಕ್ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ ಆಯ್ತು. ರಾಜೇಶ್ವರಿ, ಅಮ್ಮ ರಾಜೇಶ್ವರಿ, ಸ್ವಲ್ಪ ಕಾಫಿ ತಂದ್ಕೊಡಮ್ಮ. ಏ ಹೋಗಪ್ಪ ಮುಂದೆ, ಬೆಳಗಾಗದ್ ಬಂದ.
ಏ ಹಾದಿ ಬೀದಿಲ್ಲ ಹೋಗೋರು ದಾನ ಮಾಡಕ್ಕೆ ಇದೇನ್ ಧರ್ಮಚಿತ್ರ ಅಲ್ಲ. ರಮಣ, ಪರವಾಗಿಲ್ಲ ರಮಣ, ಇನ್ನೊಂದ್ಸಲ ಬಂದಾಗ ಕುಡಿತೀನಿ. ಸ್ವಲ್ಪ ಕೆಲಸ ಇದೆ, ಅರ್ಜೆಂಟು, ತರಕಾರಿ ತೊಗೊಂಡೋಗ್ಬೇಕು. ಇನ್ನೊಂದ್ಸರಿ ಬಂದಾಗ ಕಾಫಿ ಕುಡಿತೀನಿ. ಬರ್ತೀನಿ ರಮಣ. ರೀ, ಇನ್ನು ಏನ್ ಮಾಡ್ತಾ ಇದ್ದೀರಾ? ಎದ್ನಳ್ರಿ ಹೋಗೋಣ. ಅಜ್ಜಿ, ಅಮ್ಮ ಯಾಕಮ್ಮ ಮನೆ ಬಿಟ್ಟು ಹೊರಟೋಗ್ತಿದ್ದೀರಾ? ನಾನು ಏನು ಕಮ್ಮಿ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಹೋಗ್ತಿದ್ದೀರಮ್ಮ? ಇಲ್ಲಪ್ಪ, ಏನು ಕಮ್ಮಿ ಮಾಡಿಲ್ಲ, ಎಲ್ಲ ಜಾಸ್ತಿ ಹೆಚ್ಚಾಗೆ ಮಾಡಿದ್ಯಪ್ಪ. ನಿನಗೆ ದೊಡ್ಡ ನಮಸ್ಕಾರ. ರೀ ಬನ್ರಿ ಹೋಗೋಣ. ರೀ ಏನ್ ಮಾಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ಒಂದ್ ನಿಮಿಷ ನನ್ನ ಮಾತು ಕೇಳಿ ಅಮ್ಮ, ನಿಂತ್ಕೊಳ್ಳಿ ಒಂದ್ ನಿಮಿಷ. ಏನ್ ಕಮ್ಮಿ ಮಾಡಿದ್ರೆ ಹೊರಟೋಗ್ತಿದ್ದೀರಾ? ದಯವಿಟ್ಟು ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಬೇಕು ವ್ಯವಸ್ಥೆ ಮಾಡಿಕೊಡ್ತೀನಿ ನಾನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ಯಾರಿದ್ದಾರೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇವೆ. ನಿಮ್ಮನ್ ಬಿಟ್ಟು ಇನ್ಯಾರಿದ್ದಾರೆ ಅತ್ತೆ? ಮಾವ ಹೇಳಿ ಮಾವ, ನೀವಾದ್ರೂ ಹೇಳಮ್ಮ, ಹೇಳು. ಆ ಮಕ್ಕಳನ್ನ ನೋಡ್ಕೊಂಡ್ ಬನ್ನಿ. ಬನ್ನಿ ಬನ್ನಿ ಅಮ್ಮ, ಬನ್ನಿ. ಮೆತ್ತಿಗೆ ನೋಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಹುಷಾರು. ರೀ, ಇನ್ನವ್ರ ಜೊತೆ ನಂಗೆ ಇರಕ್ಕಾಗಲ್ಲ ಕಣ್ರಿ. ಈ ಮನೇಲಿ ಇಲ್ಲ ಅವ್ರು ಇರ್ಬೇಕು, ಇಲ್ಲ ನಾ ಇರ್ಬೇಕು. ಅವ್ರನ್ನ ಕರ್ಕೊಂಡೋಗಿ ಯಾವ್ದಾದ್ರು ಆಶ್ರಮಕ್ಕೆ ಸೇರಿಸ್ಬಿಟ್ಟು ಬನ್ನಿ. ಲೇ ರಾಜಿ, ಯಾಕೆ ಏನಾಯ್ತೆ? ನೋಡಿ ಅವೆಲ್ಲ ಕೇಳ್ಬಿಡಿ. ಈಗೇನು ನೀವು ಕರ್ಕೊಂಡು ಹೋಗ್ತೀರಾ ಅಷ್ಟೇ. ಸಮಾಧಾನ ಮಾಡ್ಕೊಳ್ಳೆ. ಎಷ್ಟೋ ಜನ್ಮದ ಪುಣ್ಯ ಕಣೆ, ತಂದೆ ತಾಯಿ ನೋಡ್ಕೊಳ್ಳೋ ಭಾಗ್ಯ ಸಿಕ್ಕಿದೆ. ರೀ ನಂಗೆ ಅದೆಲ್ಲ ಬೇಕಾಗಿಲ್ಲ ಕಣ್ರಿ. ನೀವು ಈ ಮನೆಯಿಂದ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ರೀ, ಇಷ್ಟೆಲ್ಲ ತ್ಯಾಗ ಮಾಡಿದ್ದೀವಿ, ಈ ಮನೇನ ಒಂದ್ ತ್ಯಾಗ ಮಾಡ್ಬಿಡೋಣ ರೀ. ರೀ ಬನ್ರಿ ಬೇಗ. ಬನ್ರಿ. ಅಜ್ಜಿ, ತಾತ, ಮಗ, ಅಜ್ಜಿ, ಬೇಡ ಕಣೋ. ಸಮಾಧಾನ ಮಾಡ್ಕೊಳಮ್ಮ. ಏಯ್ ಬಾರೆ. ಅಜ್ಜಿ ಬಿಡಮ್ಮ. ಮುಚ್ಚು ಬಾಯ್. ಒಂದೇ ಒಂದ್ಸತಿ ಕಣಮ್ಮ. ಅಜ್ಜಿ, ತಾತ, ಅಜ್ಜಿ ಬಿಟ್ಟೋಗ್ಬೇಡ ಅಜ್ಜಿ. ಅಜ್ಜಿ ತಾತ ಹೋಗ್ತಿದಾರಮ್ಮ, ಬೇಡ ಅನ್ನಮ್ಮ. ಅಜ್ಜಿನ ಏನಕ್ಕಮ್ಮ ಕಳಿಸ್ದೆ? ಮುಚ್ಚ ಬಾಯಿ. ರೀ ಬನ್ರಿ ಒಳಗೆ. ನೋಡಿ ಸಾಕ್ ಬನ್ರಿ ಬಾರೆ.
ಅಮ್ಮ ತಾತ ಬಾರೆ ಈ ಅಜ್ಜಿ ಕಡೆ. ಅಮ್ಮ ಅಮ್ಮ ತಾತ ಅಜ್ಜಿನ ಏನಕ್ಕಮ್ಮ ಕಳಿಸ್ದೆ ಅಮ್ಮ ಏನ್ರಪ್ಪ ರೆಡಿ ಆದ್ರಾ? ತಗೋ ಚಿನ್ನ. ಎಲ್ಲ ಸರಿ ಹಾಕೊಂಡ್ಯಾ? ಜಿಪ್ ಹಾಕೋ. ಏನಮ್ಮ ಎಲ್ಲ ಸರಿ ಮಾಡ್ಕೊಂಡಿದ್ದೆ ತಾನೆ? ರೀ ಫೋನ್ ರಿಂಗ್ ಆಗ್ತಿದೆ ನೋಡಿ. ತಲೆ ಸರಿ ಬಂದೆ. ಹಲೋ ಸರ್, ನಿಮ್ಮ ತಂದೆ ತೀರ್ಕೊಂಡ್ಬಿಟ್ರು ಸರ್ ಇವತ್ತು. ಹಾ, ನೀವು ಆಫೀಸ್ಗೆ ಹೋಗದೆ ಮಕ್ಳನ್ನ ಸ್ಕೂಲ್ಗೆ ಕಳಿಸ್ದೆ ಈ ಅನಾಥಾಶ್ರಮ ಕರ್ಕೊಂಬಂದಿರಲ್ರಿ. ನಡೀರಿ ಮನೆಗೆ ಹೋಣ. ಮಾಡೋ ಕೆಲಸ ರೀ ಏನ್ರಿ ಕರ್ಮ ಕರ್ಮ. ಅಜ್ಜಿ ಅಜ್ಜಿ ತಾತ ತಾತ ಮಾವ ತಾತ ತಾತ ಏನಾಯ್ತು ಮಾವ? ಮಾವ, ಏನ್ ಮಾವ? ಏನಾಯ್ತು ಮಾವನಿಗೆ? ನಿನ್ನ ಮೊಮ್ಮಗಳನ್ನ ನೋಡು ತಾತ. ನೋಡು ತಾತ. ತಾತ ಹೇಳು ತಾತ. ನಿಮ್ಮಪ್ಪ ನನಗೆ ಈ ಪತ್ರ ಕೊಟ್ಟ. ಹೇಳಿ ಮಾವ. ಎದ್ದೇಳು ತಾತ. ತಾತ ಮಾವ ಹೇಳಿ ಮಾವ, ಹೇಳಿ ಮಾವ ಅತ್ತೆ. ಮಾವಗೆ ಹೇಳಕ್ ಹೇಳಿ ಅತ್ತೆ. ಎದ್ದೇಳು ತಾತ. ತಾತ ಎದ್ದೇಳು. ಮಗ ನಿಮ್ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಟೆ. ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನನ್ನ ಮಾತು ಕೇಳೋಕ್ಕೆ ನಿಮ್ಗೆ ಸಮಯ ಇರಲಿಲ್ಲ. ಇಲ್ಲ, ನಾನು ಹೇಳುವಷ್ಟು ಸಮಯ ನನಗಿರ್ಲಿಲ್ವೋ ಗೊತ್ತಿಲ್ಲ. ಕೊನೆಗೂ ನನ್ನ ನೋಡಕ್ಕೆ ಬರಲೇ ಇಲ್ಲ. ನಾನು ಸತ್ ಮೇಲಾದ್ರೂ ನೀವು ಬಂದೇ ಬರ್ತೀರಾ ಅಂತ ಹೇಳಿ ಈ ಕಾಗದ ಬರೆದಿಟ್ಟಿದ್ದೀನಿ. ಮಗ, ಈ ವೃದ್ಧಾಶ್ರಮದಲ್ಲಿ ತುಂಬಾ ಸಮಸ್ಯೆಗಳಿವಪ್ಪ. ಇಲ್ಲಿ ಇನ್ನೂ ಒಲೆಯಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ. ಉಸಿರಾಟಕ್ಕೆ ಹೊಗೆಯಿಂದ ನನಗೆ ತುಂಬಾ ಕಷ್ಟವಾಗ್ತಿದೆಯಪ್ಪ. ನೀರಿನ ಸಮಸ್ಯೆ ತುಂಬಾ ಇದೆ. ಇನ್ನೂ ತುಂಬಾ ಸಮಸ್ಯೆಗಳಿವಪ್ಪ. ಅವನ್ನೆಲ್ಲ ನೀನು ಬಗೆಹರಿಸಪ್ಪ. ಏಕೆಂದ್ರೆ ನಾಳೆ ದಿನ ನೀನು ಇಲ್ಲಿ ಬರಬೇಕಾಗತ್ತೆ. ಅವತ್ತು ಈ ಸಮಸ್ಯೆಗಳು ನಿನಗೆ ಎದುರಾಗಬಾರ್ದಪ್ಪ. ದಯವಿಟ್ಟು ನೀನು ಅದನ್ನು ಬಗೆಹರಿಸಪ್ಪ. ಇಲ್ಲಿ ಸುತ್ತ ಎಲ್ಲರೂ ಇದ್ರು ನನಗೆ ನನ್ನ ಮಕ್ಕಳಿಲ್ಲ ಅನ್ನೋ ಕೊರತೆ ಇವತ್ತು ತುಂಬಾ ಸಂಕಟ ಕೊಡ್ತಾ ಇದೆಯಪ್ಪ. ಇದೇ ರಾವಣ. ಹಲೋ ಸೂರ್ಯ, ನನ್ನ ಹುಡುಗಿ ನಂಗೆ ಸಿಕ್ಕಿದ್ಲು ಕಣ. ನಿನ್ ಪ್ರೀತಿ ನಿಜ ಆಗಿದ್ಕೆ ನಿನ್ ಹುಡುಗಿ ಸಿಕ್ಕಿದ್ಲು ಕಣ. ಪ್ರೀತಿ ಅಂದ್ರೆ ಏನು? ತ್ಯಾಗ. ತ್ಯಾಗ ಅಂದ್ರೆ ನನ್ನ ಹುಡುಗಿಗೋಸ್ಕರ ಪ್ರಾಣನೇ ಕೊಡೋದು. ಹಾ, ಪ್ರಾಣ ಕೊಡೋದಿರ್ಲಿ. ಅಕಸ್ಮಾತ್ ನಿನ್ ಹುಡ್ಗಿಗೆ ನಿನ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋ ಗಂಡ್ ಸಿಕ್ರೆ ಅವಳ ಸುಖಕ್ಕೋಸ್ಕರ ನಿನ್ ಪ್ರೀತಿನ ತ್ಯಾಗ ಮಾಡ್ತೀಯ. ಆಹಾ, ಈ ಪ್ರಪಂಚದಲ್ಲಿ ಯಾರಾದ್ರೂ ಆತರ ಇರ್ತಾರಾ? ಹೆತ್ತು ಹೊತ್ತು ಸಾಕಿ ಸವಿದ ಅಮ್ಮ ತನ್ ಮಗ ದೊಡ್ಡವನಾಗಿ ದೂರದ ದೇಶಕ್ಕೆ ಹೋಗ್ಬೇಕಾದ್ರೆ ಅಥವಾ ತನ್ ಮಗಳು ಗಂಡನ್ ಮನೆಗ್ ಹೋಗ್ಬೇಕಾದ್ರೆ ಕರುಳು ಹಿಂಡೋ ಅಷ್ಟ್ ನೋವಾದ್ರೂ ನಗ್ನಗ್ತಾ ಕಳ್ಸ್ಕೊಡ್ತಾಳಲ್ಲ, ಆ ತಾಯಿದು ಕಣೋ ತ್ಯಾಗ ಅಂದ್ರೆ. ಒಂದ್ಸತಿ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಲ್ವಾ? ರಾಜಿ, ಎಲ್ಲಾರ್ಗೂ ಊಟ ಬಡಿಸು. ಮಕ್ಕಳಿಗೆ, ಅಮ್ಮನಿಗೂ ಊಟ ಬಡಿಸು. ಹಾಕು, ಇನ್ನೊಂದು ಸ್ವಲ್ಪ ಹಾಕು. ತಗೋ ಪುಟ್ಟ, ತಗೋ ಚಿನ್ನ. ಅತ್ತೆ ಒಂದ್ ಸ್ವಲ್ಪ ಊಟ ಮಾಡಿ. ಅಮ್ಮ, ಅಪ್ಪ ಹೋಗಿರೋ ದುಃಖ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಬೇಜಾರು ಮಾಡ್ಕೋಬೇಡಿ ಅಮ್ಮ. ತಗೊಳ್ಳಿ, ಊಟ ಮಾಡಿ. ಒಂದ್ ತುತ್ತು ನಿಧಾನವಾಗಿ ಊಟ ಮಾಡಿ ಅಮ್ಮ. ಅಮ್ಮ, ನಿಧಾನ.
ನಿಧಾನ, ನೀರು ಕುಡೀರಿ. ಅನ್ನನ ಈ ಥರ ಬೀಳಿಸ್ಬೇಡಿ ಚಿನ್ನಿ. ಒಂದೊಂದು ಅನ್ನದಗಳಲ್ಲೂ ನಮ್ಮ ಹೆಸರು ಬರೆದಿರುತ್ತೆ. ಅಮ್ಮ ನಾ ಬರ್ತೀನಿ, ಅಣ್ಣ ಬರ್ತೀನಿ. ಹುಷಾರು. ಹಾ. ಏ ಸೂರ್ಯ, ಅದ್ಗೆ ತಗೋಪ್ಪ. ಸರಿ ಅದ್ಗೆ ಹೋಗ್ಬಾ. ಸೊ ಫ್ರೆಂಡ್ಸ್, ನಮ್ಮ ತಂದೆ ತಾಯಿ ನಮ್ಮನ್ನ ಗುಡಿ ಕಟ್ಟಿಸಿ ಗೋಪುರ ಕಟ್ಟಿಸಿ ಅಂತ ಕೇಳಲ್ಲ. ಬೇರೆ ಯಾರೋ ಕಟ್ಟಿಸಿರೋ ಗುಡಿ ಗೋಪುರಗಳ ಮುಂದೆ ನಮ್ಮನ್ನ ಭಿಕ್ಷಕರನ್ನಾಗಿ ಮಾಡಬೇಡ ಅಂತ ಕೇಳ್ತಾರಷ್ಟೇ.